ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ. ಮುಖ್ಯಮಂತ್ರಿಗಳು ಇವತ್ತು ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಮಹತ್ವದ ಸಭೆ ನಡೀತಾ ಇದೆ. ಎಸ್ಮಾ ಜಾರಿಗೂ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಕಾರ್ಮಿಕ ಸಂಘಟನೆಗಳ ಜೊತೆಗೆ ಮುಖ್ಯಮಂತ್ರಿಗಳ ಸಭೆ ಕಳೆದ 1.5 ಗಂಟೆಯಿಂದಲೂ ನಡೀತಾ ಇದೆ. 1.5 ತಾಸುಗಳಿಂದ ನಡೀತಾ ಇರುವ ಈ ಸಭೆಯಲ್ಲಿ ಸಾಧ್ಯತೆಗಳ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ನಾಳಿನ ಮುಷ್ಕರವನ್ನ ಕೈ ಬಿಡುವಂತೆ ಮುಖ್ಯಮಂತ್ರಿಗಳೇ ಮನವಿಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಮನವಿಯನ್ನ ಒಪ್ಪುತ್ತಾ ಸಾರಿಗೆ ಸಂಘಟನೆ ಅನ್ನುವಂತಹ ಯಕ್ಷ ಪ್ರಶ್ನೆ. ಮಹತ್ವದ ಸಭೆಯ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಈ ಹಿಂದೆ ಕೂಡ ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕಾಲಾವಕಾಶವನ್ನ ಸರ್ಕಾರ ತೆಗೆದುಕೊಂಡಿತ್ತು. ಆದರೆ ನಮ್ಮ ಭರವಸೆಯನ್ನ ಬೇಡಿಕೆಯನ್ನ ಈಡೇರಿಸಿದ ಹೊರತಾಗಿ ಬೇರೆ ಇನ್ಯಾವ ಆಪ್ಷನ್ ಇಲ್ಲ, ನಾವು ರಸ್ತೆಗಿಳಿತೀವಿ, ನಾವು ಕೆಲಸ ಮಾಡೋಲ್ಲ ಅನ್ನುವಂತಹ ಕೂಗನ್ನ ಅವತ್ತೇ ವ್ಯಕ್ತಪಡಿಸಿದ್ರು. ಅದರಂತೆ ಸರ್ಕಾರ ನಡೆದುಕೊಂಡಿಲ್ಲ ಅನ್ನುವಂತಹ ಆಕ್ರೋಶ ಸಾರಿಗೆ ಸಂಘಟನೆಗಳದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕರೆಯನ್ನ ಕೊಟ್ಟಿದ್ದಾರೆ ನಾಳಿನ ಮುಷ್ಕರಕ್ಕೆ. ಇದರ ಎಫೆಕ್ಟ್ ಅನ್ನ ಕಡಿಮೆ ಮಾಡೋ ಸಲುವಾಗಿ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಈಗ ಪ್ರಮುಖ ಬೇಡಿಕೆಗಳಲ್ಲಿ ಕೆಲವನ್ನ ಈಡೇರಿಸ್ತೀವಿ, ಕೆಲವನ್ನ ಈಗ ಮಾಡೋಕ್ ಆಗಲ್ಲ ಅಂತ ಈ ಹಿಂದೆ ಹೇಳಿತ್ತು. ಅದನ್ನ ಕೆಲವೊಂದನ್ನು ಈಡೇರಿಸಾಗಿದೆ. ಈಗ ಸರ್ಕಾರದ ಬಳಿ ಇರುವಂತಹ ಆಪ್ಷನ್ ಏನು? ಸರ್ಕಾರದ ಬಳಿ ಸದ್ಯಕ್ಕೆ ಆಪ್ಷನ್ ಅಂತಂದರೆ ಒಂದು ಯಾವುದಾದ್ರೂ ಬೇಡಿಕೆನ ಈಡೇರಿಸೋದಕ್ಕೆ ಸಾಧ್ಯನಾ ಏನು ಅನ್ನುವಂಥದ್ದು. ಬಟ್ ಎಗೇನ್ ಅದು ಸರ್ಕಾರ ಹೇಳ್ತಾ ಇರುವಂಥದ್ದು, ನಾವು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಅದು ಕಾಯ್ದೆಯ ನಿಯಮವನ್ನು ಉಲ್ಲಂಘನೆ ಮಾಡಿದಂತೆ ಅದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಹಿಂದೆ ಸರ್ಕಾರ ಮಾಡಿರುವಂಥದ್ದು, ಹಿಂದಿನ ಸರ್ಕಾರದ ರೂಲ್ಸನ್ನು ನಾವೀಗ ಮಾರ್ಪಾಡು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ನಿಲುವಿಗೆ ಬಂದಿದೆ. ಆದರೆ ಕಾರ್ಮಿಕ ಸಂಘಟನೆಗಳು ಇದಕ್ಕೆ ಒಪ್ಪದ ಕಾರಣ ಏನಾದರೂ ಹಿಂಬಾಕಿಯನ್ನಷ್ಟೇ ನಾವು ಈಗ ಸದ್ಯದ ಮಟ್ಟಿಗೆ ನಿಮಗೆ ನೀಡ್ತೀವಿ ಅನ್ನುವಂತಹ ಗುಡ್ ನ್ಯೂಸ್ ಅನ್ನು ಕೊಡ್ತಾರಾ, ಅಥವಾ ಇದು ಕೂಡ ಸಾಧ್ಯ ಇಲ್ಲ, ಎರಡೂ ಪ್ರಮುಖ ಬೇಡಿಕೆಗಳನ್ನ ಈಡೇರಿಕೆಗೆ ಸಾಧ್ಯವೇ ಇಲ್ಲ, ಹಾಗಾಗಿ ನೀವು ಎಸ್ಮಾವನ್ನ ಜಾರಿ ಮಾಡ್ತೀವಿ, ನೀವು ಪ್ರತಿಭಟನೆ ಮಾಡುವಂತೆ ಇಲ್ಲ ಅನ್ನುವಂತಹ ಕಠಿಣ ಸಂದೇಶವನ್ನ ರವಾನೆ ಮಾಡ್ತಾರಾ ಏನು ಅನ್ನುವಂಥದ್ದು ನೋಡ್ಬೇಕು. ಅದೇ ಕುತೂಹಲ ಇರುವಂಥದ್ದು. ಯಾಕಂದ್ರೆ ಸರ್ಕಾರ ಯಾವುದಕ್ಕೆ ಬಗ್ಗಿದ್ರೂ ಕೂಡ ಅದು ಸಮಸ್ಯೆ, ಹೇಗೇನು ಅದು ಆರ್ಥಿಕ ವಿಚಾರದಲ್ಲಿ ಹೊರೆ, ಮಗದೊಂದು ಕಡೆಗೆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದಂಗೆ. ವೇತನ ಹೆಚ್ಚಳವನ್ನ ಅನೌನ್ಸ್ ಮಾಡಿದ್ರೆ ಆಸ್ ಪರ್ ರೂಲ್ಸ್ ಪ್ರಕಾರ 2027ಕ್ಕೆ ಅವರ ವೇತನ ಹೆಚ್ಚಳವನ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಹಳೆಯ ನಿಯಮಾವಳಿಯನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಸಣ್ಣ ಮೊತ್ತದ ಏನಾದರೂ ಪರಿಹಾರದ ಸೂತ್ರವನ್ನ ಸರ್ಕಾರ ಮುಂದಿಡ್ತಾ ಏನು ಅನ್ನುವಂಥದ್ದು ನೋಡಬೇಕು. ಸದ್ಯದ ಮಟ್ಟಿಗೆ ಸರ್ಕಾರಕ್ಕೂ ಕೂಡ ಹೊರೆ ಆಗಬಾರ್ದು, ಜೊತೆಗೆ ನೌಕರರಿಗೂ ಕೂಡ ಹೊರೆ ಆಗದಂತೆ ಆ ರೀತಿಯ ಏನಾದರೂ ಒಂದು ನಿಲುವನ್ನ ಪ್ರದರ್ಶನ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಸಾರಿಗೆ ನೌಕರರು ಮಾತ್ರ ಈ ಬಾರಿ ತುಂಬಾ ಬಿಗಿಪಟ್ಟನ ಹಿಡಿದಿರುವಂತಹ ರೀತಿಯಲ್ಲೇ ಕಾಣಿಸ್ತಾ ಇದೆ. ವೇತನ ಹೆಚ್ಚಳವೂ ಆಗಬೇಕು, ಅರಿಯರ್ಸ್ ಕೂಡ 38 ತಿಂಗಳಿಂದ ಏನು ಅರಿಯರ್ಸ್ ಇದೆ ಅದು ಕೂಡ ಬರಬೇಕು ಅನ್ನುವಂಥದ್ದು. ಬಟ್ ಈ ವಿಚಾರದಲ್ಲಿ ಸರ್ಕಾರದ ನಿಲುವು ಏನಾಗುತ್ತೆ ಅನ್ನುವಂಥದ್ದೇ ಕುತೂಹಲ. ಇನ್ನೊಂದು ಕಡೆಗೆ ಸಣ್ಣ ಮಟ್ಟದ ಸಿದ್ಧತೆಯನ್ನು ಕೂಡ ಸರ್ಕಾರ ಮಾಡ್ಕೊಂಡಂಗಿದೆ. ಅಂದ್ರೆ ಒಂದು ವೇಳೆ ಸಾರಿಗೆ ನೌಕರರು ಬಗದೇ ಇದ್ರೆ ಖಾಸಗಿ ಬಸ್ಗಳನ್ನ ಪ್ರಯತ್ನ, ಜೊತೆಗೆ ಈಗಾಗಲೇ ಸಾರಿಗೆ ಎಸ್ ಪವಿತ್ರ, ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ. ಆ ವಿಷಯಕ್ಕೆ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀನಿ. ಸದ್ಯ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಆಪ್ಷನ್ ಬಿ ಕೂಡ ಯೋಚನೆ ಮಾಡ್ತಾ ಇದೆ ಸರ್ಕಾರ. ಅಂದ್ರೆ ಖಾಸಗಿ ಬಸ್ಗಳ ಹೆಚ್ಚುವರಿ ಓಡಾಟಕ್ಕೆ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಓಡಾಟಕ್ಕೆ ಸಿದ್ಧತೆ. ಸಿಎಂ ಜೊತೆಗಿನ ಸಭೆ ಯಶಸ್ವಿ ಆದರೆ ಮಾತ್ರ ಬಂದ್ ವಾಪಸ್ ಪಡಿತಾರೆ. ಬಂದ್ ವಾಪಸ್ ಪಡೆದಾಗ ಖಾಸಗಿ ಬಸ್ಗಳ ಅವಶ್ಯಕತೆ ಬೀಳಲ್ಲ. ಈಗಾಗಲೇ ಖಾಸಗಿ ಬಸ್ ಮಾಲೀಕರ ಜೊತೆಗೂ ಕೂಡ ಸರ್ಕಾರ ಮಾತುಕತೆ ನಡೆಸಿದೆ. ಬೆಂಗಳೂರು ರಸ್ತೆಗಿಳಿಯಲಿವೆ ಒಟ್ಟು 4,000 ಖಾಸಗಿ ಬಸ್ಗಳು. ಕರ್ನಾಟಕದಲ್ಲಿ ಓಡಾಡುತ್ತೆ ಒಟ್ಟು 6,000 ಖಾಸಗಿ ಬಸ್ಗಳು. ಈಗಾಗಲೇ ಬಸ್ಗಳ ವ್ಯವಸ್ಥೆಯನ್ನ ಸಾರಿಗೆ ಇಲಾಖೆ ಮಾಡಿಕೊಂಡಿದೆ. ಒಂದು ವೇಳೆ ಸಾರಿಗೆ ನೌಕರರು ಈ ವಿಷಯವಾಗಿ ಬಿಗಿಪಟ್ಟನ ಸಡಿಲೆ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಅಂತ ಸರ್ಕಾರಕ್ಕೆ ಒಟ್ಟು 10,000 ಬಸ್ಗಳ ಅಗತ್ಯತೆ ಇದೆ. ಬಸ್ ಅವಲಂಬಿಸಿರುವಂತಹ ಟೆಕ್ಕಿಗಳಿಗೆ ವರ್ಕ್ ಫ್ರಮ್ ಹೋಮ್ಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡುವ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದಿಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸ್ತ್ರೀ ಶಕ್ತಿ ಯೋಜನೆ ಏನಿದೆ, ಮಹಿಳೆಯರು ಉಚಿತವಾಗಿ ಓಡಾಟ ನಡೆಸೋದು, ಖಾಸಗಿ ಬಸ್ಗಳನ್ನೇನಾದರೂ ಇವರು ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆಗ ಉಚಿತ ಇರಲ್ಲ. ಆಗ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಬಳಸಲಿಕ್ಕೆ ಅವಕಾಶ ಇರಲ್ಲ ಅಂತ ಕಾಣಿಸುತ್ತೆ. ಇಲ್ಲ, ನಿಮ್ಮ ಪ್ರಾಬ್ಲಮ್ ಅದು, ನೀವು ಮಾಡಲೇಬೇಕು ಅನ್ನುವಂತಹ ಆ ಒತ್ತಡ ಬಂದಂತಹ ಸಂದರ್ಭದಲ್ಲಿ, ಅಥವಾ ನಾವು ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಅವರು ಪಾಲಿಸ್ತಾರೆ ಅನ್ನೋದಾದರೆ ಖಾಸಗಿ ಬಸ್ನಲ್ಲೂ ಅವಕಾಶ ಮಾಡಬೇಕಾಗತ್ತೆ.
ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಈಗಾಗಲೇ ಖಾಸಗಿ ಬಸ್ಗಳ ತಯಾರಿಗಳ ಕುರಿತಾಗಿ ಏನು ಮಾತುಕತೆ ಆಗಿದೆ? ಸುಮಾರು ಎಷ್ಟು ಬಸ್ಗಳು ಈಗಾಗಲೇ ರಸ್ತೆಗಿಳಿಕ್ಕೆ ಇನ್ ಕೇಸ್ ಈ ಬಂದ್ ವಾಪಸ್ ಪಡೆದೇ ಹೋದಂತಹ ಸಂದರ್ಭದಲ್ಲಿ ಎಷ್ಟು ಬಸ್ಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ? ಹಾಗೊಂದು ವೇಳೆ ಬಸ್ಗಳ ತಯಾರಿ ಆಯಿತು ಅಂತ ಇಟ್ಕೊಳ್ಳೋಣ, ಖಾಸಗಿ ಬಸ್ಸು ಫೀಲ್ಡ್ಗಿಳಿಸೋದಕ್ಕೆ, ಆಗ ಶಕ್ತಿ ಯೋಜನೆ ಕಥೆ ಏನಾಗುತ್ತೆ? ಉಚಿತ ಇರಲ್ವಾ? ದಿವ್ಯಾ, ಈಗ ಒಂದು ವೇಳೆ ಇವತ್ತಿನ ಬಂದ್ ವಿಚಾರದ ಮಾತುಕತೆ ವಿಫಲವಾದರೆ ಸರ್ಕಾರ ಒಂದಿಷ್ಟು ಪ್ಲಾನ್ಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾಗಿ ಖಾಸಗಿ ಬಸ್ಗಳನ್ನು ರಸ್ತೆಗೆ ಇಳಿಸುವಂಥದ್ದು. ಆದರೆ ಅದರ ಸಂಖ್ಯೆಯನ್ನು ನೋಡ್ತಾ ಇದ್ರೆ 10,000 ಸದ್ಯದ ಮಟ್ಟಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಖಾಸಗಿ ಬಸ್ ಮಾಲೀಕರು. ನಾವು ಅಷ್ಟು ಬಸ್ಸನ್ನು ಕೊಟ್ಬಿಡ್ತೀವಿ ಅಂತ. ಬೆಂಗಳೂರು ನಗರಕ್ಕೆ 4,000, ಉಳಿದ ರಾಜ್ಯಾದ್ಯಂತ 6,000 ಬಸ್ಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಬಟ್ ಕೆಎಸ್ಆರ್ಟಿಸಿ ಸೇರಿದಂತೆ ಒಟ್ಟು 4 ನಿಗಮದ ಬಸ್ಗಳ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಬೆಂಗಳೂರು ಸೇರಿದಂಗೆ ರಾಜ್ಯದಲ್ಲಿ 23ರಿಂದ 24,000 ಬಸ್ಗಳಿದಾವೆ. ಸೊ ಹಾಗಾಗಿ ಅರ್ಧಕ್ಕರ್ಧ ಬಸ್ಗಳು ಕೂಡ ಖಾಸಗಿ ಅವರು ಕೊಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಜನ ಅದರಿಂದ ಸಮಸ್ಯೆಗಳಾಗುತ್ತೆ. ಬಸ್ಗಳು ಇನ್ ಟೈಮ್ಗೆ ಸಿಗೋದಿಲ್ಲ ಅಥವಾ ಎಲ್ಲ ರೂಟ್ಗಳಿಗೂ ಬಸ್ಸನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆಯಿಂದ ಬೆಂಗಳೂರಿನಲ್ಲಿ 4,000 ಬಸ್ಗಳಷ್ಟೇ ಓಡಾಡುತ್ತೆ. ಬಟ್ ಈಗ ಇರುವಂಥದ್ದು ಸರಿಸುಮಾರು 6,800ರಿಂದ 7,000 BMTC ಬಸ್ಗಳು ಓಡಾಡುತ್ತೆ. ಬಹುತೇಕರು BMTC ಬಸ್ಗೆ ಡಿಪೆಂಡ್ ಆಗಿದ್ದಾರೆ. ಅದಕ್ಕೂ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೆ, ಅದು ಶಕ್ತಿ ಯೋಜನೆ. ಮಹಿಳೆಯರಿಗೆ ಉಚಿತವಾಗಿ ಓಡಾಡುವಂತಹ ಸೌಕರ್ಯ. ಖಾಸಗಿ ಬಸ್ ಅವರು ಖಂಡಿತವಾಗ್ಲೂ ಇದಕ್ಕೆ ಒಪ್ಪೋದಿಲ್ಲ. ನಾಳೆಯಿಂದ ಒಂದು ವೇಳೆ ಬಸ್ ಬಂದಾದ್ರೆ ಖಾಸಗಿ ಬಸ್ನಲ್ಲಿ ಮಹಿಳೆಯರು ಟಿಕೆಟ್ ದರವನ್ನ ಕೊಟ್ಟೆ ಪ್ರಯಾಣವನ್ನ ಮಾಡಬೇಕು. ಸೊ ಹಾಗಾಗಿ ದೊಡ್ಡ ಮಟ್ಟದ ಯೋಜನೆ ಶಕ್ತಿ ಯೋಜನೆ, ಅದಕ್ಕೂ ಕೂಡ ಹಿನ್ನಡೆಯಾಗುತ್ತೆ. ಇವೆಲ್ಲವೂ ಕೂಡ ಸಮಸ್ಯೆ ಇದೆ. ಬಿಕಾಸ್ ಎಲ್ಲ ರೂಟ್ಗಳಿಗೂ ಓಡಾಡಿಸೋದಕ್ಕಾಗಲ್ಲ. ಶಕ್ತಿ ಯೋಜನೆಯಿಂದ ಅದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಖಾಸಗಿ ಬಸ್ಗಳೇನೋ 10,000 ಬಸ್ಗಳು ಕೊಡ್ತಾರೆ ಅಂದ ತಕ್ಷಣ ಅದೆಲ್ಲವೂ ಕೂಡ ಸಾಲತ್ತೆ ಅನ್ನುವಂಥದ್ದಲ್ಲ, ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಇನ್ನೊಂದು ಕಡೆಗೆ ITBT ವಲಯದವರು ಯಾರೆಲ್ಲ ಬಸ್ಗಳಿಗೆ ಡಿಪೆಂಡ್ ಆಗಿದ್ದಾರೋ ಅವರಿಗೆ ವರ್ಕ್ ಫ್ರಮ್ ಹೋಮ್ಗೆ ಅವಕಾಶವನ್ನ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಬಟ್ ತುಂಬಾ ವಿದ್ಯಾರ್ಥಿಗಳು BMTC ಸೇರಿದಂತೆ KSRTCಯ 4 ನಿಗಮದ ಬಸ್ಗಳಿಗೆ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ಸಮಸ್ಯೆ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಬಸ್ ಬಂದ್ ಆಗುತ್ತೆ ಅಂತ ತಕ್ಷಣ ಅದು ಜನಜೀವನದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಇಡೀ ಆರ್ಥಿಕ ವ್ಯವಸ್ಥೆ ಏನಿದೆ ಅದು ಬುಡಮೇಲಾಗುವಂತಹ ರೀತಿಯಲ್ಲೇ ಆಗುತ್ತೆ. ಸೊ ಹಾಗಾಗಿ ಜನಕ್ಕೆ ಸರ್ಕಾರ ಒಂದು ವೇಳೆ ಈ ಬಸ್ ಬಂದ್ಗೆ ಅವಕಾಶವನ್ನ ಮಾಡಿಕೊಟ್ರೆ ಅದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸುತ್ತೆ. ಸೊ ಹಾಗಾಗಿ ಇದು ಯಾವ ರೀತಿ ಆಗುತ್ತೆ, ಯಾವ ರೀತಿ ಸರ್ಕಾರ ಮಾತುಕತೆ ಮಾಡುತ್ತೆ ಅನ್ನುವಂಥದ್ದೇ ಈಗ ಸದ್ಯದ ಮಟ್ಟಿಗಿರುವಂತಹ ಕುತೂಹಲ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಮುಷ್ಕರ ಎಲ್ಲಿಯವರೆಗೂ ಇರುತ್ತೆ ಅನ್ನೋದರ ಮೇಲೆ ಸರ್ಕಾರ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದು ಕೂಡ ಬರುತ್ತೆ. ಒಂದೆರಡು ದಿನಗಳ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಅಂತ ಹೊರೆ ಆಗೋಲ್ಲ, ಅದನ್ನ ಮ್ಯಾನೇಜ್ ಮಾಡ್ತಾರೆ ಅಂತಲೇ ಇಟ್ಕೊಳ್ಬಹುದು. ಆದರೆ ಗುರುವಾರ ಬರ್ತದ ಹಾಗೆ ಶುರುವಾಗುತ್ತೆ ಖಾಸಗಿ ಬಸ್ ಅವ್ರನ್ನ ಒತ್ತಡ. ಯಾಕಂದರೆ ಹಬ್ಬದ ಹಿಂದಿನ ದಿನ ಖಾಸಗಿ ಬಸ್ಗಳಿಗೆ ಲಾಭ ಹೆಚ್ಚಿರುತ್ತೆ. ಅವರು ಅವರ ದೃಷ್ಟಿಕೋನದಲ್ಲಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಆಗ ನಿಮ್ಮ ಈ ಚೌಕಾಸಿ ವ್ಯವಹಾರಕ್ಕೆ ಅವ್ರು ಬಗ್ಗದಿಲ್ಲ. ಆಗ ಅವರು ಹಿಂದಕ್ಕೆ ಹೋಗುವ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡುತ್ತೆ ಸರ್ಕಾರ ಅನ್ನೋದು ನೋಡಬೇಕು. ಒಟ್ಟಾರೆ ಇವತ್ತಿನ ಮೀಟಿಂಗ್ ನಂತರದಲ್ಲಿ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇವತ್ತಿನ ಮೀಟಿಂಗ್ನಲ್ಲಿ ಸಕ್ಸಸ್ ಆದರೆ ಖಾಸಗಿ ಬಸ್ಗಳ ಅನಿವಾರ್ಯತೆಯೂ ಇರಲ್ಲ, ಈ ಕಡೆ ಸಾರಿಗೆ ನೌಕರರಿಗೆ ಬೇಸರವೂ ಇರಲ್ಲ.